ತುಂಬಾ ಚೆನ್ನಾಗಿದೆ ಸರ್, ಒಳ್ಳೆ ಫಿಲಮ್ ಇದೆ. ಜನ ಬಂದು ನೋಡ್ಬೇಕು ಸರ್. ಇಂಥ ಕನ್ನಡ ಫಿಲಮ್ ಈ ತರ ಚೆನ್ನಾಗಿಲ್ಲ ಅಂತ ಹೇಳೋದು, ಚೆನ್ನಾಗಿದೆ. ಎಲ್ಲ ಜನ ಬಂದು ಇದಕ್ಕೆ ಪಾರ್ಟಿಸಿಪೇಟ್ ಮಾಡ್ಬೇಕು, ನೋಡ್ಬೇಕು, ಬೆಳೆಸ್ಬೇಕು, ಕನ್ನಡ ಬೆಳೆಸ್ಬೇಕು ಸರ್. ತುಂಬಾ ಚೆನ್ನಾಗಿದೆ ಸರ್. ಯಾರು ಬಂದವರು ಎಮೋಷನಲ್ ಇದೆ, ಚೆನ್ನಾಗಿದೆ. ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ ಸರ್. ನಿರ್ಮಾಣ ಚೆನ್ನಾಗಿದೆ, ವಿವೇಶಕರು ಚೆನ್ನಾಗಿ ಮಾಡೋರೆ. ಒಳ್ಳೆ ಫಿಲಮ್ ಅಂತ ಹೇಳ್ಬೋದು ಸರ್. ವರ್ಣರಂಜಿತವಾಗಿದೆ. ಬಿಳುಪು ಮತ್ತೆ ಕಪ್ಪು ಜನಾಂಗದ ಮಧ್ಯೆ ಏನೇನು ನಡೀತದೆ, ಮತ್ತೆ ಡ್ರಾಮಾ, ಮತ್ತೆ ಮೋಸ ಮಾಡಿ ಮದುವೆ ಆದ್ರೆ ಏನಾಗುತ್ತೆ ಅನ್ನೋದು ನೀಟಾಗಿ ತೋರಿಸಿದ್ದಾರೆ. ಮಿಡ್ಲ್ ಕ್ಲಾಸ್ ರಾಮಾಯಣ ಚೆನ್ನಾಗಿದೆ. ಹೀರೋಯಿನ್ ಮೋಕ್ಷಿತಾ ಪೈ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಕೀರ್ತಿ ರೆಡ್ಡಿ ಅನ್ನೋ ಪಾತ್ರ ತುಂಬಾ ಚೆನ್ನಾಗಿದೆ. ಹೀರೋ ಹೊಸಬರಾದ್ರೂ ಚೆನ್ನಾಗಿ ಮಾಡಿದ್ದಾರೆ ಸರ್. ಈಗಿನ ಜನರೇಷನ್ ಹುಡುಗರಿಗೆ ಒಳ್ಳೆ ಪಾಠ, ಯಾವ ರೀತಿ ಬದುಕಬೇಕು, ಯಾವ ರೀತಿ ಜೀವನ ಸಾಗಿಸ್ಬೇಕು ಅನ್ನೋದಕ್ಕೆ ಒಂದು ಒಳ್ಳೆ ಡಿಸಿಷನ್ ಕೊಟ್ಟವ್ರೆ. ಜಯರಾಮ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಸರ್. ಮೂವಿ ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿ ಮೂಡ್ ಬಂದಿದೆ. ನಮ್ಮ ಈ ಕಾಲಘಟ್ಟದಲ್ಲಿ ಏನ್ ನಡೀತಾ ಇದೆಯೋ ಅದೇ ತರ ತೋರಿಸಿದ್ದಾರೆ. ಪರಸ್ತ್ರೀಯರಿಂದ ಹೋದ್ರೆ ಏನಾಗುತ್ತೆ ಅಂತ ಈಗಿನ ಹೆಣ್ಮಕ್ಳು ಗಂಡು ಮಕ್ಳು ನೋಡಿ ಕಲಿಬೇಕಾಗಿದೆ. ತುಂಬಾ ಸೂಪರ್ ಆಗಿದೆ ಮೂವಿ. ಹೀರೋಯಿನ್ ತುಂಬಾ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಇದು ಫಸ್ಟ್ ಟೈಮ್ ಇರ್ಬೋದೇನೋ ಅವ್ರದ್ದು, ಆದ್ರೆ ಬಟ್ ಎಲ್ಲೂ ಕೊರತೆ ಇದ್ದಂಗೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಹಾಗೆ ಎಲ್ಲರೂ ಬಂದು ಸಪೋರ್ಟ್ ಮಾಡಿ. ಎಲ್ಲರೂ ತುಂಬಾ ಚೆನ್ನಾಗಿದೆ ಸರ್ ಫಿಲಮ್. ಎಲ್ಲ ಚೆನ್ನಾಗಿದೆ. ಹೊಸಬ್ರು ಅಂತಾನೆ ಅನ್ಸಲ್ಲ, ಚೆನ್ನಾಗಿದೆ. ಅದ್ರಲ್ಲಿ ನನ್ನ ಫ್ರೆಂಡ್ಸ್ಗಳೆಲ್ಲ ಮಾಡಿದ್ದಾರೆ ಪಾತ್ರ ಎಲ್ಲ. ತುಂಬಾ ಮೂವಿ ನೋಡ್ಬೋದು. ಬಡವರು ಹೆಂಗೆ ಯಾವ ತರ ಜೀವನ ಮಾಡೋದು, ಯಾವ ತರ ಅಂತ ಎಲ್ಲ ಗೊತ್ತಾಗುತ್ತೆ. ಮಿಡ್ಲ್ ಕ್ಲಾಸ್ ಜೀವನ ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ. ಸಿನಿಮಾ ಹುಡುಗಂದು ಜೀವನ ಹೆಂಗೆ ಅಂತ ಗೊತ್ತಾಯ್ತು. ಯಾವ ತರ ಮಾಡ್ತಾನೆ, ಎಲ್ಲಿ ಹೆಂಗೆ ಕೆಲಸ ಮಾಡ್ದ, ಯಾವ ತರ ಮದುವೆ ಆದ, ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಕ್ಟಿಂಗ್ ಸೂಪರ್. ಚೆನ್ನಾಗಿದೆ ಸರ್. ಈಗಿನ ಜನರೇಷನ್ ಅಲ್ಲಿ ಚೆನ್ನಾಗಿದೆ. ಕಾಮಿಡಿ ಫಿಲಮು ತುಂಬಾ ಚೆನ್ನಾಗಿದೆ ನೋಡಿ. ಫುಲ್ ಕಾಮಿಡಿ ಫಿಲಮು ನೋಡ್ಬೋದು. ಫಿಲಮ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಫಿಲಮ್ ಇದೆ. ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಹೀರೋ ಹೀರೋಯಿನ್ ಎಲ್ಲ ಇದೆ. ಫಿಲಮ್ ಚೆನ್ನಾಗಿ ನೋಡ್ಬೋದು ಸರ್. ಮೆಸೇಜ್ ಮಾಮೂಲಿ ಹೆಣ್ಣು ಹೆಂಗ್ ಹುಡುಕ್ಬೇಕು, ಮಿಡಲ್ ಕ್ಲಾಸ್ ಹುಡುಗರು ಜೀವನ ಹೆಂಗ್ ಮಾಡಬೇಕು, ಯಾವ ತರ ಇದೆ ಜೀವನ, ಆ ಜೀವನದ ತೋರಿಸಿದ್ದಾರೆ. ಫಿಲಮ್ ಚೆನ್ನಾಗಿದೆ ಸರ್. ತುಂಬಾ ಚೆನ್ನಾಗಿದೆ ಸರ್. ಅದೇ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ. ಎಲ್ಲರೂ ಫ್ಯಾಮಿಲಿ ಬಂದು ನೋಡಿ ಅಂತ ನಾನು ಹೇಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ನಮಗೂ ಅಂದ್ರೆ ರಿಯಲ್ ಲೈಫಲ್ಲಿ ಏನೇನು ಇರುತ್ತೋ, ಹೆಂಗೆ ನಾವು ಪ್ರಾಬ್ಲಮ್ನ ಇದು ಮಾಡ್ತೀವೋ ಎಲ್ಲ ಈ ಮೂವಿಲಿ ಇದೆ. ಬಂದು ನೋಡಿ. ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ. ಕಾಮಿಡಿ ಇದು ಮತ್ತೆ ನಮ್ಮ ಪರ್ಸನಲ್ ಲೈಫ್ಗೆ ಏನೋ ಇರೋ ಥರ ಇದೆ. ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ನಾವು ಇಷ್ಟಿಂದವರೆಗೂ ಈ ಮೂವಿ ನೋಡೇ ಇರಲಿಲ್ಲ. ಈ ತರ ಮೂವಿ ನೋಡೇ ಇರಲಿಲ್ಲ. ಕಾಮಿಡಿ ಅಂತೂ ಸೂಪರ್ ಆಗೈತೆ. ಎಲ್ಲ ಈ ಟೀಮಲ್ಲಿ ವರ್ಕ್ ಮಾಡಿರೋರೆಲ್ಲ ಚೆನ್ನಾಗೇ ಇದ್ದಾರೆ. ಆಲ್ ದ ಬೆಸ್ಟ್. ಮೂವಿ ಶತದಿನೋತ್ಸವ ಆಚರಿಸ್ಲಿ ಅಂತ ಎಲ್ಲಾರ ಹತ್ರ ಪ್ರೇಕ್ಷಕರ ಹತ್ರ ಕೇಳ್ಕೊಂತೀವಿ. ಎಲ್ಲಾರು ಬಂದು ಥಿಯೇಟ್ರಿಗೆ ಬಂದು ನೋಡಿ ಅಷ್ಟೇ ಸರ್. ಚೆನ್ನಾಗಿದೆ. ಕಾಮಿಡಿ ಎಲ್ಲ ಚೆನ್ನಾಗಿ ಬಂದಿದೆ. ಫಿಲ್ಮ್ ಮೂವಿ ಸ್ಟೋರಿ ಚೆನ್ನಾಗಿದೆ. 100 days ಓಡ್ಲಿ. ಆಲ್ ದ ಬೆಸ್ಟ್. ತುಂಬಾ ಚೆನ್ನಾಗಿದೆ ಸರ್ ಸಿನಿಮಾ. ಈಗಿನ ಜನರೇಷನ್ ಏನು ನಡೀತಿದೆ, ಯೂತ್ಗೆ ಏನು ಬೇಕೋ ಆಕರ್ಷಣೀಯವಾಗಿ ಆ ಥರ ಹೋಗಿ ಅದರಿಂದ ಬಿದ್ದು ದುಡ್ಡಿಗೆ ವ್ಯಾಲ್ಯೂ ಕೊಟ್ಟು ಸಂಸಾರಗಳು ಅಥವಾ ವ್ಯಾಲ್ಯೂಸ್ನ ಮಾನವೀಯತೆಗಳನ್ನ ಕಳ್ಕೊಂಡಿರೋರು ಈಗಿನ ಜನರೇಷನ್ ಎಲ್ಲ ಬಂದು ಇದು ನೋಡ್ಬೇಕಾಗಿದೆ ಸಿನಿಮಾ. ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ಮೂವಿ ಕಾಮಿಡಿ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಎಲ್ಲರೂ ಸಹ. ಸೊ ಮೋಕ್ಷಿತ್ ಅವರು ಸಹ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಸೊ ಫ್ಯಾಮಿಲಿ ಬಂದು ಕೂತ್ಕೊಂಡು ನೋಡುವಂತ ಸಿನಿಮಾ. ಎಲ್ಲರೂ ಬಂದು ಥಿಯೇಟರ್ಗೆ ನೋಡಿ ಈ ಸಿನಿಮಾನ ಪ್ರೋತ್ಸಾಹಿಸಬೇಕು. ನನಗೆ ಕಾಮಿಡಿ ಇಷ್ಟ ಆಯ್ತು. ಜಗಪ್ಪನ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ನಮ್ಮ ಎಸ್ ನಾರಾಯಣ್ ಸರ್ ಕಾಂಬಿನೇಷನ್ ಬಂದಾಗಂತೂ ಅವ್ರದ್ದು ತುಂಬಾ ಖುಷಿಯಾಗಿದ್ದು. ಎಸ್ ನಾರಾಯಣ್ ಸರ್ದು ಕಾಮಿಡಿ ತುಂಬಾ ವರ್ಷ ಆದ್ಮೇಲೆ ನಾನು ನೋಡಿದ್ದು. ಸೊ ಹಾಗಾಗಿ ಕಾಮಿಡಿ ನನಗೆ ತುಂಬಾ ಇಷ್ಟ. ಸೊ ಫ್ಯಾಮಿಲಿ ಬಂದು ನೋಡ್ಬೋದು ದಯವಿಟ್ಟು. ಮೋಕ್ಷಿತ್ ಅವ್ರನ್ನ ನಾವು ಡಿಫ್ರೆಂಟ್ ಆಗಿ ನೋಡಿದ್ವಿ. ಅವರು ಫೇರ್ ಇರೋದಕ್ಕೂ ಇಲ್ಲಿ ಫುಲ್ ಚೇಂಜ್ ಮಾಡಿಟ್ಟಿದ್ದಾರೆ. ಸೊ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ನಿಮ್ಗೆಲ್ರಿಗೂ ಮೋಕ್ಷಿತ್ ಅವ್ರನ್ನ ಡಿಫ್ರೆಂಟ್ ಆಗಿ ನೋಡ್ಬೋದು ಈ ಸಿನಿಮಾದಲ್ಲಿ. ಸೊ ದಯವಿಟ್ಟು ಎಲ್ಲರೂ ಬಂದು ನೋಡಿ. ಚೆನ್ನಾಗಿದೆ ಸರ್. ಮೂವಿ ತುಂಬಾ ಚೆನ್ನಾಗಿದೆ ಸರ್. ಆಕ್ಚುಲಿ ಮೂವಿ ತುಂಬಾ ಚೆನ್ನಾಗಿದೆ. ಕಾಮಿಡಿ ಚೆನ್ನಾಗಿ ಮಾಡಿದ್ದಾರೆ ಸರ್. ಆಮೇಲೆ ಮಿಡಲ್ ಕ್ಲಾಸ್ ಅವ್ರು ಬಂದು ನೋಡ್ಲೇಬೇಕು ಇದು ಮೂವಿ. ಇಂಥ ಮೂವಿ ಬೆಳಿಬೇಕು ಸರ್. ಬಂದು ಎಲ್ಲ ನೋಡಿದ್ರೇನೆ ಗೊತ್ತಾಗೋದು. ನೋಡ್ದಲ್ಲಿ ಏನೋ ಗೊತ್ತಾಗಲ್ಲ. ಆಕ್ಚುಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಸರ್. ತುಂಬಾ ಚೆನ್ನಾಗಿದೆ ಬ್ರೋ. ಮೂವಿ ಸಕ್ಕದಾಗಿದೆ. ಅದೇ ಏನು ಅಂದರೆ ಒಂಚೂರು ಗೌರ್ಮೆಂಟ್ ಅವರಿಂದ ಒಂಚೂರು ಸರಿ ಆಗಬೇಕು ಮೂವಿ ಅಂತೀನಿ. ಸ್ಕೂಲ್ಗಳು ಒಂಚೂರು ಸರಿ ಮಾಡೋಕೆ ಅದೊಂಚೂರು ಅವರು ಏನು ಮಾಡಬೇಕಂದ್ರೆ ಗೌರ್ಮೆಂಟ್ ಸ್ಕೂಲಿಂದ ಇನ್ನೂ ರೆಡಿ ಮಾಡಬೇಕು. ಎಲ್ಲ ಪ್ರೈವೇಟ್ ಸ್ಕೂಲೇ ಆಗ್ತಾಯಿದೆ. ಎಲ್ಲ ಇದೇ ಆಗ್ತಾಯಿದೆ. ಅದೊಂಚೂರು ಗೌರ್ಮೆಂಟ್ ಅವರು ಒಂಚೂರು ಅದ್ರ ಬಗ್ಗೆ ಇದು ಮಾಡ್ಕೋಬೇಕು ಸರ್. ಮೂವಿ ಚೆನ್ನಾಗಿದೆ ಬ್ರೋ. ಸೂಪರ್ ಆಗಿದೆ. ಅಂದರೆ ಎಲ್ಲ ಮಕ್ಕಳು ಎಲ್ಲ ಪೇರೆಂಟ್ಸ್ ಬಂದು ನೋಡಬೇಕು ಅಂತ ಕೇಳ್ಕೊಳ್ತೀವಿ. ಚೆನ್ನಾಗಿದೆ ಮೂವಿ. ಲೈಕ್ ಎಲ್ಲರೂ ಮಿಡಲ್ ಕ್ಲಾಸಲ್ಲಿ ಏನೇನಾಗುತ್ತೆ,
ಹೆಣ್ಣು ಹುಡ್ಕೋದು ಎಷ್ಟು ಕಷ್ಟ. ಸೊ ಆ ತರ ಎಲ್ಲ ಲೈಕ್ ಚೆನ್ನಾಗಿದೆ ಮೂವಿ, ಎಂಟರ್ಟೈನ್ಮೆಂಟ್ ಆಗಿದೆ, ಒಂದು ಒಳ್ಳೆ ಫ್ಯಾಮಿಲಿ ಶೋ ಇದು. ಸೊ ಚೆನ್ನಾಗಿದೆ, ಎಲ್ಲರೂ ಪ್ಲೀಸ್ ಬಂದು ಥಿಯೇಟರ್ ಅಲ್ಲಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಫ್ಯಾಮಿಲಿ ಸಮೇತ ನೋಡುವಂತ ಶೋ ಇದು. ಸೊ ದಯವಿಟ್ಟು ಎಲ್ಲರೂ ಪ್ಲೀಸ್ ಬಂದು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ನಮ್ಗೆ ಇಷ್ಟ ಆಯ್ತಪ್ಪ ನಮ್ಗೆ, ಯಾಕಂದ್ರೆ ಕ್ಯಾರೆಕ್ಟರ್ ಅಲ್ವಾ, ಅದ್ ಮಾಡ್ಲೇಬೇಕಿತ್ತು. ಆಮೇಲೆ ಅಕ್ಕ ಚೆನ್ನಾಗೇ ಕಾಣಿಸ್ತಿದ್ದಾರೆ. ಸೊ ಆ ಲುಕ್ ಅಲ್ಲಿ ಇದ್ರು ಅಕ್ಕ ಚೆನ್ನಾಗೇ ಕಾಣಿಸ್ತಿದ್ದಾರೆ. ಆಮೇಲೆ ಕ್ಯಾರೆಕ್ಟರ್ ಅವ್ರನ್ನ ಲೈಕ್ ಟೇಕ್ ಓವರ್ ಮಾಡಿದ್ದಾರೆ ಅವರು. ತುಂಬಾ ಖುಷಿ ಆಗ್ತಿದೆ ಸರ್, ತುಂಬಾ ಖುಷಿ ಆಗ್ತಿದೆ. ಬಂದು ನೋಡಿ ಸಿನಿಮಾನ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಸರ್. 200% ಇಷ್ಟ ಆಗುತ್ತೆ. ಒಳ್ಳೆ ಎಂಟರ್ಟೈನ್ಮೆಂಟ್ ಮೂವಿ. ಕಾಣಿಸ್ಕೋತೀನಿ ಸರ್, ಕಾಣಿಸ್ಕೊಳ್ಳೋಣ. ಥ್ಯಾಂಕ್ ಯು.